ಕಲಬುರಗಿಯ ಚಿನ್ನದ ಅಂಗಡಿಯಲ್ಲಿ ದರೋಡೆ ಆಯ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ಪೊಲೀಸರು ಪಶ್ಚಿಮ ಬಂಗಾಳದಲ್ಲೇ ಬೀಡು ಬಿಟ್ಟಿದ್ರು. ಈ ಫೈನಲಿ 2 ಅರೆಸ್ಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ದರೋಡೆಕೋರರ ಬಂಧನಕ್ಕೆ ಸಂಬಂಧಪಟ್ಟಂತೆ ಅಧಿಕೃತತೆ ಸಿಗ್ತಾ ಇದೆ. ಅರೆಸ್ಟ್ ತೋರಿಸಿದ್ದಾರೆ ಕಲಬುರಗಿ ಪೊಲೀಸರು. 30 ರೂಪಾಯಿ ಫೋನ್ ಪೇ ಮಾಡಿ ದರೋಡೆಕೋರರು ಸಿಕ್ಕಿ ಬಿದ್ದಿದ್ರು. ನಾವು ಈ ಸ್ಟೋರಿಯನ್ನು ಸ್ವಲ್ಪ ದಿನಗಳ ಹಿಂದೆನೆ ಬೆಚ್ಚಿಟ್ಟಿದ್ವಿ. ದರೋಡೆಗೂ ಮುನ್ನ ಹೋಟೆಲ್ನಲ್ಲಿ ಟೀ ಕುಡಿಯೋದಕ್ಕೆ ಅಂತ 30 ರೂಪಾಯಿ ಫೋನ್ ಪೇ ಮಾಡಿದರೆ ಆ ಟ್ರಾನ್ಸಾಕ್ಷನ್ ಆಧಾರದಲ್ಲಿ ಜಾಡ್ ಪತ್ತೆ ಆಗಿದೆ. ಎನಿ ಮೂಮೆಂಟ್ ಇವರನ್ನ ಬಲಿ ಹಾಕಬಹುದು ಪೊಲೀಸರು ಅನ್ನೋ ಇನ್ಫಾರ್ಮೇಶನ್ ಇತ್ತು. ಈಗ ಫೈನಲಿ ಅರೆಸ್ಟ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಇವರಿಬ್ರು ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ರು, ಎಷ್ಟು ಜನ ಮಾಸ್ಟರ್ ಮೈಂಡ್ಗಳು, 5 ಜನನ ಅಥವಾ ಇದೇ ಅಂಗಡಿಯನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು, ಆಮೇಲೆ ಆರಂಭಿಕ ಹಂತದಲ್ಲಿ 2-3 kg ಚಿನ್ನ ಅಂತ ಯಾಕೆ ಆ ಮಾಲೀಕ ಹೇಳ್ದ, ಇದೆಲ್ಲವೂ ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ಲಿಕ್ಕಿದೆ. ಬಟ್ ಒಂದು ರೋಚಕ ಆಪರೇಷನ್ ಅಂತೂ ಪೊಲೀಸರು ಮಾಡಿದ್ರು. ಹೊರ ರಾಜ್ಯದಲ್ಲಿ ಹೋಗಿ ಆರೋಪಿಗಳನ್ನು ಬಂಧಿಸೋದು ಅಂದರೆ ಭಾಳ ಸವಾಲಿರುತ್ತೆ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಹೇಗೆ ನಡೀತು ಕಾರ್ಯಾಚರಣೆ? ಸ್ವಲ್ಪ ದಿನಗಳ ಹಿಂದಷ್ಟೇ ನೀವೇ ಸ್ಟೋರಿಯನ್ನು ಕೊಟ್ಟಿದ್ರಿ, ಎನಿ ಮೂಮೆಂಟ್ ಬಂಧನ ಆಗ್ಬೋದು, ಪಶ್ಚಿಮ ಬಂಗಾಳಕ್ಕೆ ಈಗಾಗಲೇ ಒಂದು ತಂಡ ತೆರಳಿದೆ ಅಂತ. ಸೊ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಮತ್ತು ಆಪರೇಷನ್ನ ರೋಚಕತೆ ಎಷ್ಟರ ಮಟ್ಟಿಗಿತ್ತು? ಹೌದು ಮಮತಾ, ಕಲಬುರಗಿಯಲ್ಲಿ ನಡೆದಂತಹ ಚಿನ್ನದ ಅಂಗಡಿ ದರೋಡೆ ಪ್ರಕರಣ ಸಂಬಂಧವಾಗಿ ಕಲಬುರಗಿ ಪೊಲೀಸರು ನಿಜಕ್ಕೂ ಕೂಡ ಇದನ್ನು ಹೇಗಾದರೂ ಮಾಡಿ ಶತಾಯ ಭೇದಿಸಲೇಬೇಕು ಅಂತೇಳಿ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಏನಂದ್ರೆ ಆ ಒಂದು ಘಟನೆ ನಡೆದಿದೆ, ದರೋಡೆ ನಡೆದಂತಹ ಒಂದು ಪಕ್ಕದಲ್ಲೇ ಒಂದು ಹೋಟೆಲ್ನಲ್ಲಿ 30 ರೂಪಾಯಿ ಫೋನ್ ಪೇ ಅನ್ನು ಈ ದರೋಡೆಕೋರರು ಮಾಡಿದ್ರು. ಅದರ ಒಂದು ಕ್ಲೂ ಏನಂದ್ರೆ ಪೊಲೀಸರಿಗೆ ಸಿಕ್ಕ ಬಳಿಕ ಆ ಎಲ್ಲ ದರೋಡೆಕೋರರು ಏನಂದ್ರೆ ಪಶ್ಚಿಮ ಬಂಗಾಳದ ಮೂಲದವರು ಅಂತೇಳಿ ಪೊಲೀಸರಿಗೆ ಸಿಕ್ಕಿರುತ್ತೆ. ಅದಾದ ಬಳಿಕ ದರೋಡೆಯ ಬಳಿಕ 24 ಗಂಟೆಯಲ್ಲಿ ಇಲ್ಲಿಂದ ನೇರವಾಗಿ ಮುಂಬೈಗೆ ಹೋಗಿ ಪಶ್ಚಿಮ ಬಂಗಾಳಕ್ಕೆ ಹೋಗಿರ್ತಾರೆ. ಸೊ ಅದಾದ ಬಳಿಕ ಕಲಬುರಗಿಯ 2 ಪೊಲೀಸರ ತಂಡ ಕೂಡ ದರೋಡೆಕೋರರ ಆ ಒಂದು ಗ್ರಾಮಕ್ಕೆ ಹೋಗಿರ್ತಾರೆ. ಸೊ ಇವತ್ತು ಬೆಳಗ್ಗೆ ಏನಂದ್ರೆ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಯಲ್ಲಿ ಸುಮಾರು 5ಕ್ಕೂ ಹೆಚ್ಚು ದರೋಡೆಕೋರರು ಭಾಗಿಯಾಗಿರುವಂತಹ ಎಲ್ಲ ಒಂದು ಎವಿಡೆನ್ಸ್ಗಳು ಪೊಲೀಸರಿಗೆ ಲಭ್ಯವಾಗಿದ್ದು, ಇನ್ನೂ 3 ಜನ ದರೋಡೆಕೋರರು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇದೆ. ಸೊ ಇಬ್ಬರನ್ನು ಕೂಡ ನಾಳೆ ಕಲಬುರಗಿಗೆ ಕರೆತರುವಂತಹ ಎಲ್ಲ ಸಾಧ್ಯತೆಗಳಿವೆ. ಸೊ ಇನ್ ಬಿಟ್ವೀನ್ ಅಲ್ಲಿ ಏನಂದ್ರೆ ಆ ಇಬ್ಬರು ದರೋಡೆಕೋರರಿಂದ ಒಂದಿಷ್ಟು ಚಿನ್ನವನ್ನು ರಿಕವರಿ ಮಾಡಲು ಕೂಡ ಈಗ ಕಲಬುರಗಿಯ ಪೊಲೀಸರು ಅವರನ್ನು ಪಶ್ಚಿಮ ಬಂಗಾಳದಲ್ಲಿ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನದವರೆಗೂ ಕೂಡ ಕಲಬುರಗಿಗೆ ಅವರಿಬ್ಬರನ್ನು ಕೂಡ ಕರೆತರುವಂತಹ ಎಲ್ಲ ಸಾಧ್ಯತೆಗಳಿವೆ. ಸೊ ಇಬ್ಬರನ್ನು ಕರೆತಂದ ಮೇಲೂ ಕೂಡ ಇನ್ನೊಂದು ತಂಡ ಏನಂದ್ರೆ ಪಶ್ಚಿಮ ಬಂಗಾಳದಲ್ಲೇ ಬೀಡು ಬಿಟ್ಟು ಇನ್ನುಳಿದಂತಹ ಒಂದು ದರೋಡೆಕೋರರ ಒಂದು ಬಂಧನಕ್ಕೆ ಮುಂದಾಗ್ತಾ ಇದೆ. ಸೊ ಅದಾದ ಬಳಿಕವೇ ಈ ಒಂದು ಚಿನ್ನದ ಅಂಗಡಿಯ ಒಂದು ದರೋಡೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ಕಲಬುರಗಿ ಪೊಲೀಸರು ಕಲೆ ಹಾಕಲಿದ್ದಾರೆ. ಈ ದರೋಡೆಗೆ ಪ್ರಮುಖವಾಗಿ ಅದೇ ಅಂಗಡಿಯನ್ನ ಯಾಕೆ ಟಾರ್ಗೆಟ್ ಮಾಡಲಾಯಿತು, ಹೀಗೆ 10 ಹಲವು ಪ್ರಶ್ನೆಗಳ ಬಗ್ಗೆ ಈಗ ಪೊಲೀಸರು ವಿಚಾರಣೆ ಮಾಡಲಿದ್ದಾರೆ. ಮಮತಾ, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.